ವಾಲ್ಮೀಕಿ ಹಗರಣ ಆಯಿತು, ಮೂಡ ಅಕ್ರಮದ ಚಾಟಿ ಆಯಿತು, ವಫ್ ತಗಾದಿ ಆಯಿತು, ಎಲೆಕ್ಷನ್ನ ಭರಾಟೆ. ಇಷ್ಟೆಲ್ಲದರಲ್ಲಿ ಬ್ಯುಸಿಯಾಗಿದ್ದ ಸಿದ್ದರಾಮಯ್ಯನವರು ಕಾಮೆಂಟ್ ಕೂಲಾಗೇ ಇದ್ರು. ಆದರೆ ಇತ್ತೀಚೆಗೆ ಅದು ಯಾಕೋ ಫುಲ್ ರಾಂಗ್ ಆದಂತೆ ಕಾಣ್ತಾ ಇದೆ. ಮಾಧ್ಯಮದವರು ಒಂದು ಬಿಟ್ಟು ಎರಡನೇ ಪ್ರಶ್ನೆ ಕೇಳಿದ್ರೆ ಸಾಕು ಗರಂ ಆಗೇ ಉತ್ತರ ಕೊಡ್ತಿದ್ದಾರೆ. ಕೇವಲ ಮಾಧ್ಯಮದವ್ರ ಮೇಲೆ ಮಾತ್ರವಲ್ಲ, ನಿನ್ನೆ ಕಾರ್ಯಕ್ರಮದ ವೇದಿಕೆಯಲ್ಲೇ ಜನರಿಗೆ, ಒಂದರ್ಥದಲ್ಲಿ ಸ್ವಪಕ್ಷೀಯರಿಗೆ, ಒಂದರ್ಥದಲ್ಲಿ ಹೈಕಮಾಂಡ್ ನಾಯಕರಿಗೆ, ಮತ್ತೊಂದು ಮಜಲಿನಲ್ಲಿ ದೃಷ್ಟಿ ಇಟ್ಟು ಗಮನಿಸಿದಾಗ ವಿರೋಧ ಪಕ್ಷಗಳಿಗೂ ಕೂಡ ಗರಂ ಆದ ಸಂದೇಶವೊಂದನ್ನು ರವಾನೆ ಮಾಡಿದ್ರು. ಯಾಕೆ ಇಷ್ಟರ ಮಟ್ಟಿಗೆ ಕೋಪಗೊಂಡು ಹೇಳಿದ್ದೇನು ಸಿದ್ದರಾಮಯ್ಯನವರು? ಈ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ. ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರು. ನನ್ನನ್ನು ಮುಟ್ಟಿದರೆ ಜನ ಸುಮ್ಮನೆ ಬಿಡುವುದಿಲ್ಲ. ಯಾರಿಗೆ ವಾರ್ನಿಂಗ್ ಕೊಟ್ಟರು ಸಿದ್ದರಾಮಯ್ಯ. ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರು. ಕೇಳಿದ್ರಲ್ಲ, ಟಗರು ಸಿದ್ದು ಗುಟ್ಟರು ಹಾಕಿದೆ. ಮೂಡ ಟೆನ್ಷನ್, ಬೈ ಎಲೆಕ್ಷನ್ ಬ್ಯುಸಿಯಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ತಮ್ಮ ವಿರೋಧಿಗಳಿಗೆ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಟಿ.ನರಸೀಪುರದ ಹೊರಳಹಳ್ಳಿ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಸಿಎಂ 470 ಕೋಟಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮಾಡಿದ್ರು. ಇದೇ ವೇಳೆ ಹೇಳಿದ ಆ ಒಂದು ಮಾತು ಕೋಲಾಹಲ ಸೃಷ್ಟಿಸಿದೆ. ಒಟ್ಟು ಒಂದು ಕುಟುಂಬಕ್ಕೆ 50ರಿಂದ 60 ಸಾವಿರ ರೂಪಾಯಿ ಒಂದು ತಿಂಗಳು ಕೊಡ್ತಾ ಇದೆ. ಯಾವ ಸರ್ಕಾರ ಕೊಟ್ಟಿದೆ? ಅದಕ್ಕೆ ಒಟ್ಟಿಮನಿಯವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರು ಎಲ್ಲ ಕೊಟ್ಬಿಡ್ತಾ ಇದ್ದಾರೆ. ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರು. ಕರ್ನಾಟಕದ ಜನ ನನ್ನನ್ನ ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಎನ್ನುವ ಮೂಲಕ ಹೈಕಮಾಂಡ್ಗೆ ಪರೋಕ್ಷ ಸಂದೇಶ ರವಾನೆ ಮಾಡಿದ್ರ ಸಿಎಂ ಎಂಬ ಅನುಮಾನ ಹುಟ್ಟುಹಾಕಿದೆ. ಸಿಎಂ ಸಿದ್ದರಾಮಯ್ಯ ಈ ರೀತಿ ಅಬ್ಬರಿಸಿರೋದು ಯಾಕೆ? ಆ ವಾರ್ನಿಂಗ್ ಯಾರಿಗೆ? ಹೈಕಮಾಂಡ್ಗ, ಬಿಜೆಪಿಗ, ಇಲ್ಲ ಸ್ವಪಕ್ಷದ ನಾಯಕರಿಗ ಎಂದು ಜನ ಮಾತನಾಡಿಕೊಳ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಮೂಡ ಹಗರಣ ಆಚೆ ಬಂದ ಸಂದರ್ಭದಿಂದಲೂ ಕೂಡ ವಿರೋಧ ಪಕ್ಷಗಳು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಬಯಸ್ತಾ ಇದ್ದಾರೆ, ಆಗ್ರಹಿಸುತ್ತಿದ್ದಾರೆ ಕೂಡ. ಮತ್ತೊಂದು ಕಡೆ ಈ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪ್ರಗತಿ ಕಂಡಂತೆಲ್ಲ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವ ಪರಿಸ್ಥಿತಿ ಬರುತ್ತಾ, ಕಾನೂನು ಅಂಥದ್ದೊಂದು ಅನಿವಾರ್ಯತೆಗೆ ವೇದಿಕೆಯನ್ನ ಸೃಷ್ಟಿ ಮಾಡಿಬಿಡುತ್ತಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇಷ್ಟೆಲ್ಲದರ ನಡುವೆ ಕಾಂಗ್ರೆಸ್ ಪಕ್ಷದ ಒಳಗೇನೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿರುವವರ ಪಟ್ಟಿ ಎಷ್ಟು ದೊಡ್ಡದಿದೆ ತಾವು ಗಮನಿಸಿದ್ದೀರಿ ಕೂಡ. ಇಷ್ಟೆಲ್ಲ ಒತ್ತಡದ ನಡುವೆ ಅದೊಂದು ಕುರ್ಚಿಯನ್ನ ಭದ್ರವಾಗಿ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಸಿದ್ದರಾಮಯ್ಯನವರು. ಇದು ಅವರ ನೇತೃತ್ವದ 2ನೇ ಅವಧಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದ ದಿನದಿಂದಲೂ ಕೂಡ ಶುರುವಾಗಿರುವ ಒತ್ತಡ. ಆದರೆ ಈ ಮೂಡ ವಿಚಾರ ಆದ ನಂತರದಲ್ಲಿ ಬರ್ತಾ ಇರುವ ಒತ್ತಡ ಮತ್ತಷ್ಟು ಮಗದಷ್ಟು ಹೆಚ್ಚಾಗಿರೋ ಕಾರಣಕ್ಕೆ ಮುಖ್ಯಮಂತ್ರಿಗಳು ಆ ಟೆನ್ಷನ್ಗೆ ಒಳಗಾಗಿ ಸಿಟ್ಟಾಗಿ ಮಾತನಾಡ್ತಿದ್ದಾರಾ ಅನ್ನೋ ಒಂದು ಸಣ್ಣ ಕುತೂಹಲ, ಜೊತೆಗೆ ಅನುಮಾನ. ಅದರ ಭಾಗವಾಗಿಯೇ ನನ್ನನ್ನು ಮುಟ್ಟೋಕ್ ಬಂದ್ರೆ ಹುಷಾರ್ ಅನ್ನೋ ರೀತಿಯ ಸಂದೇಶವನ್ನ ರವಾನೆ ಮಾಡಿದ್ರ ಮುಖ್ಯಮಂತ್ರಿಗಳು ಅನ್ನೋ ವಿಶ್ಲೇಷಣೆ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಒಳಪಟ್ಟಿದೆ. ಒಂದು ಮಾತನಾಡಿ ಅನೇಕರಿಗೆ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನ ಮಾಡಿದಂತಿದೆ ಸಿದ್ದರಾಮಯ್ಯನವರು. ರಾಜ್ಯದಲ್ಲಿ ಉಪಚುನಾವಣೆಯ ಕಾವಿತ್ತು. ನಿನ್ನೆ ಮತದಾನ ಪ್ರಕ್ರಿಯೆ ಮುಗಿದಿದೆ. ಚುನಾವಣೆಗೆ ಅಬ್ಬರದ ಪ್ರಚಾರ 3 ಕ್ಷೇತ್ರಕ್ಕೂ ಇನ್ಫ್ಯಾಕ್ಟ್ ಕೂಡ ಕಾಂಗ್ರೆಸ್ ಪಕ್ಷ ಸಮಾನಾಂತರವಾಗಿ ಗಮನ ಕೊಟ್ಟು ಪ್ರಚಾರವನ್ನ ಮಾಡಿದೆ. ಗೆಲುವು ಶತಾಯಗತಾಯ ಗಳಿಸಲೇಬೇಕು ಅನ್ನೋ ಪ್ರಯತ್ನವನ್ನ ಮಾಡಿದೆ. ಅದರಲ್ಲೂ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರಿಗೆ ಸಾಲು ಆರೋಪಗಳು ಕೇಳಿ ಬರ್ತಾ ಇರುವ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಎಷ್ಟು ಹೆಚ್ಚು ಕ್ಷೇತ್ರಗಳನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೋ ಅಷ್ಟು ನನ್ನ ನಾಯಕತ್ವದ ಪರವಾಗಿದ್ದಾರೆ ಕರ್ನಾಟಕದ ಜನ,
ನಾನು ಮುಖ್ಯಮಂತ್ರಿ ಆಗಿರೋ ಕಾರಣಕ್ಕೇನೆ ಇನ್ನೂ ಕಾಂಗ್ರೆಸ್ ಪಕ್ಷದ ಪರವಾಗಿದೆ ಮತದಾರರ ತೀರ್ಪು ಅಂತ ಹೇಳಿಕೊಳ್ಳಿಕ್ಕೆ ಅನಾಯಾಸವಾಗುತ್ತೆ. ಹೀಗಾಗಿ ಉಪಚುನಾವಣೆ ಬಗ್ಗೆ ವಿಶೇಷವಾದ ಗಮನ ಕಾಂಗ್ರೆಸ್ ಪಕ್ಷದಲ್ಲಿ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಹಿಸಿದ್ದನ್ನು ನಾವು ಗಮನಿಸಬಹುದು. ಇನ್ನು ಇಷ್ಟೆಲ್ಲ ಭರಾಟೆಗಳ ನಡುವೆ, ಚುನಾವಣೆಯ ಗಲಾಟೆ ನಡುವೆ ಮುಖ್ಯಮಂತ್ರಿ ಕುರ್ಚಿ ಜಾಸ್ತಿ ದಿನ ಹಿಡಿದಿಟ್ಟುಕೊಳ್ಳೋದು ಸುಲಭವಾಗಿಲ್ಲ ಅನ್ನೋ ಸುಳಿವೇನಾದರೂ ಸಿಕ್ಕಿಬಿಟ್ಟಿದೆಯಾ ಸಿದ್ದರಾಮಯ್ಯನವರಿಗೆ? ಪ್ರಯತ್ನಗಳು, ಆ ಕುರ್ಚಿಯನ್ನೇರುವ ಪ್ರಯತ್ನಗಳು ದಿನೇ ದಿನೇ ಬಲಿಷ್ಠವಾಗ್ತಿದೆ ಅನ್ನೋ ಸುಳಿವು ಸಿಕ್ಕಿದೆಯಾ ಸಿದ್ದರಾಮಯ್ಯನವರಿಗೆ? ಹಾಗಾಗಿ ಕೊಟ್ಟ ಇಂಥದ್ದೊಂದು ಮೆಸೇಜ್. ನನ್ನನ್ನು ಮುಟ್ಟೋಕೆ ಬಂದರೆ ಕರ್ನಾಟಕದ ಜನ ಸುಮ್ಮನಿರೋದಿಲ್ಲ ಅನ್ನೋ ಆಕ್ರೋಶ ಸಿದ್ದರಾಮಯ್ಯನವರಿಗೆ ಬಂದಿದ್ರಾದರೂ ಯಾಕೆ? ಹಲವು ಆಯಾಮಗಳಿದೆ, ಗಮನಿಸ್ತಾ ಹೋಗೋಣ. ಯಾರಿಗಾಗಿ ಇಂಥ ಮಾತನ್ನಾಡಿರ್ಬೋದು, ಯಾರಿಗೆ ಸಂದೇಶ ರವಾನೆ ಮಾಡೋ ಸಲುವಾಗಿ ಸಿದ್ದರಾಮಯ್ಯನವರು ಬಹಿರಂಗ ವೇದಿಕೆಯಲ್ಲಿ ಇಂಥದ್ದೊಂದು ಮಾತನಾಡಿದ್ರು? ಮೊದಲನೇದಾಗಿ ಹೈಕಮಾಂಡ್ ನಾಯಕರಿಗೆ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಏನಾದರೂ ನೇರವಾಗಿ ಎಚ್ಚರಿಕೆ ಕೊಟ್ಟರ ಸಿದ್ದರಾಮಯ್ಯನವರು? ಅರೆ, ಈಗ ಲೋಕಾಯುಕ್ತ ತನಿಖೆಯನ್ನು ಎದುರಿಸಿದ್ದೀರಿ, ನಾಳೆ ಇಡಿ ನೋಟಿಸ್ ಕೊಟ್ಟು ವಿಚಾರಣೆ ಕರೆದ್ರೆ ಇನ್ನು ವಿರೋಧ ಪಕ್ಷವಾಗಿರುವ ಬಿಜೆಪಿ, ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರುವ ಬಿಜೆಪಿ ಸುಮ್ಮನೆ ಬಿಡೋದಿಲ್ಲ, ರಾಜೀನಾಮೆ ಕೊಡಲೇಬೇಕು ಅನ್ನೋ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಸಿದ್ದರಾಮಯ್ಯನವರೇ, ಪ್ಲೀಸ್ ಸ್ಟೆಪ್ ಡೌನ್, ಹೀಗೇನಾದರೂ ಹೈಕಮಾಂಡ್ ನಾಯಕರು ಹೇಳಿದ್ರೆ ಈಗಲೇ ಒಂದು ಅರ್ಥದಲ್ಲಿ ಆಂಟಿಸಿಪೇಟರಿ ಬೇಲ್ ರೀತಿಯಲ್ಲಿ ನನ್ನನ್ನೇನಾದರೂ ಮುಟ್ಟೋಕೆ ಬಂದರೆ ಕರ್ನಾಟಕದ ಜನ ಸುಮ್ಮನೆ ಇರೋದಿಲ್ಲ ಅನ್ನೋ ಮೆಸೇಜನ್ನು ಹೈಕಮಾಂಡ್ ನಾಯಕರಿಗೆ ಕೊಡೋ ಪ್ರಯತ್ನ ಮಾಡಿದ್ರೆ ಸಿದ್ದರಾಮಯ್ಯನವರು? ಅನುಮಾನ ಇದೆ. ಬುಡಾ ಪ್ರಕರಣದಲ್ಲಿ ಇಡಿ ಇಕ್ಕಳಕ್ಕೆ ಸಿಲುಕೋ ಸಾಧ್ಯತೆ ಇದೆ, ನೋಟಿಸ್ ಇವತ್ತು ನಾಳೆ ಸಿಗಬಹುದು ಅನ್ನೋ ರೀತಿಯ ಲೆಕ್ಕಾಚಾರಗಳೇ ಈಗ ಆಚೆ ಬರ್ತಾ ಇದೆ. ಏನೇ ಲೆಕ್ಕಾಚಾರಗಳಿದ್ರೂ ಕೂಡ ಐ ನೋ ಹೌ ಟು ಮ್ಯಾನೇಜ್. ನನಗೆ ನನ್ನ ಸುತ್ತಿಕೊಂಡಿರುವ ಈ ಕಾನೂನಾತ್ಮಕ ಸಂಕಷ್ಟದಿಂದ ಹೊರಗೆ ಬರೋದು ಹೇಗೆ ಅನ್ನೋದು ನನಗೆ ಗೊತ್ತಿದೆ. ಸೊ ನನ್ನ ಅಧಿಕಾರದ ಅವಧಿಯಲ್ಲಿ ಇಂಟರ್ಫಿಯರ್ ಆದರೆ ನಾನು ಸುಮ್ಮನೆ ಇರೋದಿಲ್ಲ ಅನ್ನೋ ಸಂದೇಶವನ್ನು ತಲುಪಿಸುವ ಪ್ರಯತ್ನವನ್ನೇನಾದರೂ ಮಾಡಿದ್ರ ಸಿದ್ದರಾಮಯ್ಯನವರು? ಇನ್ನು ಮತ್ತೊಂದು ಕಡೆಯಲ್ಲಿ ಇಡಿಯನ್ನು ಚೂಬಿಟ್ಟು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವನ್ನು ಅಸ್ಥಿರಗೊಳಿಸೋ ಪ್ರಯತ್ನವನ್ನು ಕೇಂದ್ರದಲ್ಲಿರುವ ಬಿಜೆಪಿ ಮಾಡ್ತಿದೆ. ಇಂಥದ್ದು ಒಂದು ವಿಶ್ಲೇಷಣೆ ನಿಮಗೆ ಕಿವಿಗೆ ಬಿದ್ದಿರತ್ತೆ. ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರಕ್ಕೇನಾದರೂ ಸೆಡ್ಡು ಹೊಡೆಯುವ ಪ್ರಯತ್ನದ ಭಾಗವಾಗಿ ಸಿದ್ದರಾಮಯ್ಯನವರು ಈ ಮಾತು ಹೇಳಿದ್ರ? ಇಡಿನ ಬಿಟ್ಟು ನನ್ನನ್ನೇನಾದರೂ ಮುಟ್ಟೋಕೆ ಬಂದರೆ ಕರ್ನಾಟಕದ ಜನ ಸುಮ್ಮನಿರೋದಿಲ್ಲ ಅನ್ನೋ ಮೆಸೇಜ್ ಕೇಂದ್ರದಲ್ಲಿರುವ ಬಿಜೆಪಿಗ? ಕ್ವಶನ್ ಇದ್ದೇ ಇದೆ. ಇನ್ನು ಸಿಎಂ ಕೊಟ್ಟ ಕೌಂಟರ್ ಬಿಜೆಪಿಗ ಅಥವಾ ರಾಜ್ಯದಲ್ಲಿ ಇರ್ತಕ್ಕಂಥ ಎದುರಾಳಿಗಳಿಗ? 3 ಜನ ದೂರುದಾರರು, ಅವರ ಬೆಂಬಲಕ್ಕೆ ನಿಂತಿರೋ ನೂರಾರು ಮಂದಿ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಮೂಡಾ ವಿಚಾರ ಹೊರಬಂದ ನಂತರದಲ್ಲಿ ಎದುರಾಳಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿ ಅವರೆಲ್ಲರನ್ನ ಬಾಯಿ ಮುಚ್ಚಿಸುವ ಪ್ರಯತ್ನದ ಭಾಗವಾಗಿ ನನ್ನ ಸಹವಾಸಕ್ಕೆ ಬರಬೇಡಿ, ಸರಿ ಇರೋದಿಲ್ಲ ಅನ್ನೋ ಖಡಕ್ ಸಂದೇಶ ಕೊಡ್ಲಿಕ್ಕೆ ಮುಂದಾದ್ರ ಸಿದ್ದರಾಮಯ್ಯನವರು? ಅನುಮಾನ ಇದ್ದೇ ಇದೆ. ಮುಖ್ಯಮಂತ್ರಿ ಕುರ್ಚಿಯನ್ನ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡೋದಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಸ್ವಪಕ್ಷದವರಿಗೂ ಕೂಡ ಈ ಮೂಲಕ ವಾರ್ನಿಂಗ್ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ಮಾಡಿದಂತಿದೆ ಸಿದ್ದರಾಮಯ್ಯನವರು. ಇವೇನೋ ಕ್ಯಾಮ್ರಾ ಮುಂದೆ, ಮೈಕ್ ಮುಂದೆ, ಜನರ ಮುಂದೆ ನಾವು ಸಿದ್ದರಾಮಯ್ಯನವರ ಹಿಂದೆ ಬಂಡೆಯಂತೆ ಇರ್ತೇವೆ, ನಮ್ಮೆಲ್ಲ ಶಾಸಕರು ಸಚಿವರ ಬೆಂಬಲ ಸಿದ್ದರಾಮಯ್ಯನವರ ಪರವಾಗಿ ಅಂತ ಹೇಳ್ತಾ ಬೇರೆ ಏನಾದರೂ ಪ್ರಯತ್ನಗಳಿಗೆ ಕೈ ಹಾಕಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅನ್ನೋ ಮೆಸೇಜ್ ಏನಾದರೂ ಸ್ವಪಕ್ಷದವರಿಗೆ ಕೊಡೋ ಪ್ರಯತ್ನವನ್ನ ಮಾಡಿದ್ರ ಸಿದ್ದರಾಮಯ್ಯನವರು ಅನ್ನೋ ಕುತೂಹಲ ಇದ್ದೇ ಇದೆ. ಇದಿಷ್ಟು ಸಿದ್ದರಾಮಯ್ಯನವರ ಮಾತಿಗೆ ಸಂಬಂಧಪಟ್ಟ ಒಂದಷ್ಟು ಕುತೂಹಲ. ಆದರೆ ಇನ್ನು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಕಡೆಗೆ ಗಮನ ಕೊಡೋ ಸುದ್ದಿ. ಈಗ ಸಮಯ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ನಮ್ಮ